ಈ ದೀಪಾವಳಿಗಾಗಿ ತುಂಬಾ ವೆರೈಟೀಸ್ ನಲ್ಲಿ ಚಕ್ಲಿಗಳನ್ನ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಗೋಸ್ಕರನೇ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಅದೇ ಸಮಯ ತುಂಬಾನೇ ರುಚಿಯಾಗಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 300 ಗ್ರಾಂ ಅಕ್ಕಿ ಹಿಟ್ಟನ್ನ ಹಾಕೋಣ. ಇದ್ರ ಜೊತೆಗೆ 60 ಗ್ರಾಂ ಉದ್ದಿನ ಬೇಳೆನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಜಲಡಿ ಮಾಡಿ ಇದ್ರ ಜೊತೆಗೆ ಹಾಕೋಣ. ಜೊತೆಗೆ 1 ಟೀ ಸ್ಪೂನ್ ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಬೆಣ್ಣೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ತೆಂಗಿನಕಾಯಿಯನ್ನ ತುರಿದು ರುಬ್ಬಿ ಫಿಲ್ಟರ್ ಮಾಡಿ ತೆಗೆದ ಹಾಲನ್ನ ಹಾಕೋಣ. ಇದು ಒಂದು 1/4 ಲೀಟರ್ ತರ ಬರುತ್ತೆ. ಚಕ್ಲಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ತೆಂಗಿನಕಾಯಿ ಹಾಲನ್ನ ಹಾಕಿ ಚೆನ್ನಾಗಿ ಈ ತರ ಗಟ್ಟಿಗೆ ಕಲ್ಸಿಟ್ಕೊಳ್ಳೋಣ. ಈಗ ಈ ಚಕ್ಲಿನ ಮಾಡೋದಕ್ಕೆ 5 ಕಣ್ಣಿರುವ ಚಕ್ಲಿ ಅಚ್ಚನ ತಗೋಣ. ಅದರಲ್ಲಿ ಸ್ವಲ್ಪ ಎಣ್ಣೆನ ಸವರಿ ಮಾಡಿಟ್ಟಿರುವ ಚಕ್ಲಿ ಹಿಟ್ಟನ್ನ ಅದರಲ್ಲಿ ಹಾಕಿ ಒಂದು ದೊಡ್ಡ ಸೌಟ್ ನ ಹಿಂಭಾಗ ಈ ತರ ಚಕ್ಲಿಗಳನ್ನ ಹಾಕೋಣ. ನಿಮ್ಗೂ ಸಹ ಈ ವಿಡಿಯೋದಲ್ಲಿ ತೋರಿಸೋ ತರ ವುಡನ್ ಚಕ್ಲಿ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಚಕ್ಲಿಗಳನ್ನ ಹಾಕಿ ಚೆನ್ನಾಗಿ ಬೆಂದ್ಮೇಲೆ ತೆಗೆದ್ರೆ ತುಂಬಾನೇ ಕ್ರಿಸ್ಪಿ ಆದ ತೆಂಗಿನಕಾಯಿ ಹಾಲಿನ ಚಕ್ಲಿ ತಯಾರು. ಈ ದೀಪಾವಳಿಗೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.